ಸಿನಿಮಾಗಳಲ್ಲಿ ಧಾರಾವಾಹಿಗಳಲ್ಲಿ ನಟಿಸಿದಂಥ ದಿಲೀಪ್ ರಾಜ್ ಇನ್ನಿಲ್ಲ. ಇನ್ನು ದಿಲೀಪ್ ರಾಜ್ ಅವ್ರ ಕುರಿತಂತೆ ಮಾತನಾಡೋದಕ್ಕೆ ನಟಿ ಅಭಿನಯ್ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ. ಅಭಿನಯ್ ಅವರೇ ನಮಸ್ತೆ. ನಿಜಕ್ಕೂ ಆಘಾತನೇ, ಯಾಕಂದ್ರೆ ಸುಮಾರು ವರ್ಷ ಕೆಲಸ ಮಾಡಿದ್ದಾರೆ, ನಿರೂಪಕರಾಗಿ, ನಟರಾಗಿ, ನಿರ್ಮಾಪಕರಾಗಿ. ಹೌದೌದು, ಎಲ್ಲಾದ್ರಲ್ಲೂ ಇದ್ದ ಎಲ್ಲಾ ಕೆಲಸನೂ ಮಾಡ್ತಿದ್ದ. ನಮ್ಗೆ ಗೊತ್ತಿಲ್ಲ. ನೆನ್ನೆ ನಾವು ಊರಿಗೆ ಹೋಗಿದ್ದೋ, ನೆನ್ನೆ ರಾತ್ರಿ ಬಂದು ಬೆಳಿಗ್ಗೆ ಫೋನ್ ಮಾಡಿದ್ರು ನಮ್ಮ ಕೋ ಆರ್ಟಿಸ್ಟ್. ನಾನೇ ತಮಾಷೆ ಮಾಡ್ಬಿಡಮ್ಮ ನೀನೇನ್ ಬೆಳಗ್ಗೆನೆ ಅಂತ. ಇಲ್ಲ ಇಲ್ಲ ಅಕ್ಕ, ದಿಲೀಪ್ ಹೋಗ್ಬಿಟ್ಲ. ತುಂಬಾ ಬೇಜಾರಾಗ್ತಿದೆ ಮೇಡಮ್. ಅವ್ನ್ ಸೀರಿಯಲ್ ಅಲ್ಲೇ ಕೆಲಸ ಮಾಡ್ತಾ ಇದ್ದೀನಿ ನಾನೀಗ, ಬ್ರಹ್ಮಗಂಟಲ್ಲಿ ಹಿಟ್ಲರ್ ಕಲ್ಯಾಣದಲ್ಲಿ ಮಾಡಿದ್ದೆ. ರೀಸೆಂಟ್ ಆಗಿ ಕ್ಯಾರೆಕ್ಟರ್ ಸ್ವಲ್ಪ ಒಂದು ಗೆಟಪ್ ಏನೋ ಚೇಂಜ್ ಇತ್ತು. ಅವಾಗ ಫೋನ್ ಮಾಡಿದೆ, ನಡುವೆ ಬರ್ತಾ ಇಲ್ಲ ಸೆಟ್ಗೆ ಆಗ್ದಿದೀಪ ಅಂತ. ನೀವೆಲ್ಲ ಚೆನ್ನಾಗ್ ಮಾಡ್ಕೊಂಡು ಹೋಗ್ತಾ ಇದ್ದೀರಲ್ಲ ಅಭಿನಯ್ ಅವರೇ, ಮಾಡ್ಕೊಂಡು ಹೋಗಿ ಅಂತ ಹೇಳ್ತಾ ಇದ್ದ. ಅದಷ್ಟೇ ಕೇಳಿದ, ಅವ್ನ್ ಸೆಟ್ಗೆ ನಡುವೆ ಬರ್ತಿರ್ಲಿಲ್ಲ, ಚೆನ್ನಾಗ್ ಹೋಗ್ತಾ ಇದೆಯಲ್ಲ ಅಂದ್ಬಿಟ್ಟು. ಈಗ ಹೋಗ್ತಾ ಇದ್ದೀನಿ ಅವ್ರ ಮನೆ ಹತ್ರ ಮೇಡಮ್. ಈಗ ನಾನು ತುಂಬಾ ಒಳ್ಳೆ ಆರ್ಟಿಸ್ಟ್, ತುಂಬಾ ಒಳ್ಳೆ ಆರ್ಟಿಸ್ಟ್, ತುಂಬಾ ಒಳ್ಳೆ ಡೈರೆಕ್ಟರ್, ಅವನು ಒಳ್ಳೆ ಪ್ರೊಡ್ಯೂಸರು, ಎಲ್ಲಾನು ಆಗಿದ್ದ ಅವನು ನಮ್ಗೆ. ಅಲ್ಲ, ಎಲ್ಲಾ ರೋಲಲ್ಲೂ ನಿಭಾಯಿಸಿದ್ರೆ ಮಾತ್ರ ಈ ಫೀಲ್ಡ್ ಅಲ್ಲಿ ಸಸ್ಟೈನ್ ಆಗಕ್ ಸಾಧ್ಯ. ಇಷ್ಟು ವರ್ಷ ನಿಮ್ಮ ಅವರ ಸ್ನೇಹ, ಅವರ ಒಂದು ಕಷ್ಟದ ಹಾದಿ ಜೊತೆಗೆ ಈಗ ತುಂಬಾ ಸೀರಿಯಲ್ಗಳಲ್ಲಿ ಅವರು ನಿರ್ಮಾಪಕರಾಗಿ ಕೆಲಸ ಮಾಡ್ತಾ ಇದ್ರು. ಅಂದ್ರೆ ಈಗ ಸಕ್ಸಸ್ ಇದೆ, ಇಲ್ಲ ಅಂತಲ್ಲ. ಏನಾದ್ರು ಒತ್ತಡಕ್ಕೆ ಒಳಗಾಗಿದ್ರು ಅಂತ ಅನ್ಸುತ್ತಾ ನಿಮ್ಗೆ? ನಾನು ಹೆಂಗೆ ಹೇಳಿ ಮೇಡಮ್, ನಾನು ಅವ್ನು 2 ಸೀರಿಯಲ್ ನಡೀತಾ ಇದೆ ಅವತ್ತು. 2ರಲ್ಲೂ ಇರುತ್ತೆ, ಒತ್ತಡ ಇರುತ್ತೆ ಅಲ್ವಾ. ಸೊ ಹಾಗಾಗಿ ನಮ್ಗೆ ತುಂಬಾ ಸ್ಟ್ರಾಂಗ್ ಮ್ಯಾನ್ ಅವನು. ಏನು ನನ್ಗೆ ಏನು ಅಂತಾನೆ ಗೊತ್ತಾಗ್ತಾ ಇಲ್ಲ ಮೇಡಮ್. ಇವಾಗ ಅಲ್ಲಿ ಹೋದ್ರೆ ಗೊತ್ತಾಗುತ್ತೆ ಏನು ಅಂತ. ಯಾಕೆಂದ್ರೆ ತುಂಬಾ ಸ್ಟ್ರಾಂಗ್ ಆಗಿದ್ದ. ಮೊನ್ನೆ ಪೂಜೆ ಎಲ್ಲ ಮಾಡ್ಸಿದ, ಮನೇಲಿ ಸತ್ಯನಾರಾಯಣ ಪೂಜೆ ಮಾಡ್ಸಿದ, ಹೋಗಿದ್ದು ಎಲ್ಲಾರುನು ಅಲ್ಲಿ ಚೆನ್ನಾಗಿದ್ದ. ಆಮೇಲೆ ತೋರಿಸ್ಕೊಳ್ತಾನೋ ಇಲ್ವೋ ಗೊತ್ತಿಲ್ಲ ನನ್ಗೆ. ಯಾವ ನೋವು ಏನಿಲ್ಲ, ಖುಷಿಯಾಗಿ ಇದ್ರಲ್ಲ. ಆಲ್ ಇಸ್ ವೆಲ್ ಅನ್ಕೊಂಡು ನಾವುನು. ಅದೇ ಸಡನ್ ನೀವ್ ಹೇಳ್ದಂಗೆ ಈ ಚಿಕ್ಕ ವಯಸ್ಸಿನಲ್ಲಿ ಅಯ್ಯೋ ಬೇಡಪ್ಪ, ಇದೆಲ್ಲ ನೋವು ಒಂಥರ ಕೇಳಕ್ಕೆ ಒಂಥರ ಹಿಂಸೆ ಆಗ್ತಾ ಇದೆ ನಮ್ಗೆ. ಈಗ ಹೋಗ್ತಾ ಇದೀವಿ ಮೇಡಮ್. ದೇವ್ರ ಅವನ ಆತ್ಮಕ್ ಶಾಂತಿ ಕೊಡ್ಲಿ, ಬಟ್ ಅವ್ರ ಫ್ಯಾಮಿಲಿ ಪಾಪ ಧೈರ್ಯ ಕೊಡ್ಲಿ. ಎಷ್ಟೋ ಪ್ರೋಗ್ರಾಮ್ ನಲ್ಲಿ ಗಂಡ ಹೆಂಡತಿ ಒಟ್ಟಿಗೆ ಕಾಣಿಸ್ಕೊಂಡಿದ್ದು. ಅಯ್ಯೋ ಇಲ್ಲ ಮೇಡಮ್, ಅವ್ರು ಒಟ್ಟಿಗೆ ಇದ್ರು ಮೇಡಮ್. ಅವ್ರು ಒಟ್ಟಿಗೆ ಇರೋರು ಯಾವಾಗ್ಲೂ. ಅವ್ರ ಮಿಸಸ್ ಅಷ್ಟೇ, ವಿದ್ಯಾ ಮೇಡಮ್, ಬಿಟ್ಟೇ ಇರ್ತಿರ್ಲಿಲ್ಲ. ಅಷ್ಟು ಚೆನ್ನಾಗಿತ್ತು. ದೇವ್ರು ಯಾರ್ ಕಂಡಿತ್ತೋ ಏನೋ ಮೇಡಮ್, ನಿಜವಾಗ್ಲೂನು. ಎಷ್ಟು ಲಾಸ್ ಅಂತೀರಾ ಈಗ ಕನ್ನಡ ಕಿರುತೆರೆ ಲೋಕಕ್ಕೆ? ಬಹಳ ಲಾಸು. ಏನ್ ಮೇಡಮ್ ನೀವೇ ಹೇಳ್ದಾಗೆ, ಒಬ್ಬ ಪ್ರೊಡ್ಯೂಸರು, ಆಕ್ಟರು, ಟೆಕ್ನಿಷಿಯನ್, ಡೈರೆಕ್ಟರು, ತುಂಬಾ ಲಾಸ್ ಆಗಿದೆ ಮೇಡಮ್. ತುಂಬಾ ಲಾಸ್ ಆಗಿದೆ ನಮ್ಮ ಕಿರುತೆರೆಗೆ. ಈಗ ಅವ್ರ ನಿರ್ಮಾಣದ ಧಾರಾವಾಹಿಲೇ ನೀವು ಆಕ್ಟ್ ಮಾಡ್ತಾ ಇದ್ದೀರಾ. ಪತ್ನಿ ಬಹುಶಃ ಅದನ್ನ ಮುಂದುವರ್ಸ್ಕೊಂಡು ಹೋಗ್ತಾರೆ ಅಂತ ನಾವು ಭಾವಿಸ್ತೀವಿ. ಅವರು ಆಕ್ಟಿವ್ ಆಗಿದ್ರಲ್ವಾ ಇದ್ರಲ್ಲೆಲ್ಲ? ಆಕ್ಟಿವ್ ಆಗಿದ್ದಾರೆ, ಹೌದೌದೌದು. ಅವರೇ ಕೆಲವೆಲ್ಲ ನೋಡ್ಕೊಳ್ತಾ ಇದ್ದಾರೆ, ಆಕ್ಟಿವ್ ಆಗಿದ್ದಾರೆ. ಬರುವಂತ ಶಕ್ತಿನ ಅವ್ರ ಫ್ಯಾಮಿಲಿ ಕೊಡ್ಲಿ ದೇವ್ರಷ್ಟೇ. ಖಂಡಿತ, ನಾವು ಅದನ್ನೇ ಆಶಿಸ್ತೀವಿ. ಥ್ಯಾಂಕ್ ಯು ಅಭಿನಯ್ ಅವರೇ ಮಾತನಾಡಿದ್ದಕ್ಕೆ. ಈಗ ಅವ್ರ ಸ್ನೇಹಿತರು ಮಾತಾಡ್ತಾ ಹೇಳ್ತಾ ಇದ್ರು, ನಿಜಕ್ಕೂ ದೊಡ್ಡ ಆಘಾತ, ನಮಗೆಲ್ಲ ನಂಬಕ್ಕೆ ಆಗ್ತಿಲ್ಲ. 47-48 ವಯಸ್ಸಿಗೆಲ್ಲ ಹಿಂಗೆ ಆಗುತ್ತೆ ಅಂತಂದ್ರೆ. ಮತ್ತೆ ಎಲ್ಲ ಕೆಲಸನೂ ಅವ್ರಿಗೆ ಗೊತ್ತಿತ್ತು, ತಮ್ಮನ್ನು ತಾವು ತೊಡಗಿಸಿಕೊಳ್ತಾ ಇದ್ರು. ಕೇವಲ ನಿರ್ಮಾಪಕರು ಅಂದರೆ ನಿರ್ಮಾಪಕರಾಗಿ ಮಾತ್ರ ಉಳಿದಿರಲಿಲ್ಲ. ಅವರಿಗೆ ಪ್ರತಿಯೊಂದು ಗೊತ್ತಿತ್ತು, ಟೆಕ್ನಿಕಲಿಂದ ಪ್ರತಿಯೊಂದು ಗೊತ್ತಿದ್ರಿಂದನೇ ಇಷ್ಟರ ಮಟ್ಟಿಗೆ ಅವ್ರು ಬೆಳೆಯೋಕ್ಕೆ ಸಾಧ್ಯ ಅನ್ನೋ ಮಾತುಗಳನ್ನು ಹೇಳ್ತಾ ಇದ್ರು.